ನೀವು ಗಾಡೀಲಿ ಹೋಗ್ತಾ ಇರ್ತೀರಿ, ಅಲ್ಲಿ ಗಿಡ ಮರ ಏನೂ ಇರಲ್ಲ, ಮೇಲ್ಗಡೆ ಏನೂ ಇರಲ್ಲ, ನಿಮ್ಮ ಮೈ ಮೇಲೆ ಬಂದು ಮುಖದ ಮೇಲೋ ಕೈ ಮೇಲೋ ಎಲ್ಲೋ ಒಂದು ತೊಟ್ಟು ಬ್ಲಡ್ ಬೀಳುತ್ತೆ. ಇಂಥ ಅನುಭವ ತುಂಬ ಜನಗಳಿಗಾಗಿದೆ, ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ಪ್ರಾಣಿ ಪಕ್ಷಿ ಏನೂ ಇರಲ್ಲ, ಅಟ್ಲೀಸ್ಟ್ ಪಕ್ಷಿ ಏನಾದ್ರು ಇದ್ದರೆ ಅದರಿಂದ ಏನಾದರೂ ಬೀಳುತ್ತೆ ಅನ್ನೋಕ್ಕೆ ಏನೂ ಇರಲ್ಲ. ಆದರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅವ್ನು ಗಾಡೀಲಿ ಹೋಗ್ಬೇಕಾದ್ರೆ ಅವ್ನ ಕೈ ಮೇಲೋ ಇಲ್ಲ ಮುಖದ ಮೇಲೋ ಮೈ ಮೇಲೋ ಬ್ಲಡ್ ಬೀಳುತ್ತೆ. ಹೆಂಗೆ ಸಾಧ್ಯ ಇದು? ಅದು ಸೂಚನೆ ಕೊಡುತ್ತೆ ನೀನು ಸಾವಿನ ಕಾಲ ಹತ್ರ ಬಂದಿದೆ ಅಂತ. ಯಾರ ಮೈ ಮೇಲೆ ಈ ಥರ ಓಡಾಡೋ ಸಮಯದಲ್ಲಿ, ಇಲ್ಲ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ ಗ್ಲಾಸ್ ಮೇಲೆ ಬೀಳುತ್ತೆ, ಇಲ್ಲ ಗಾಡಿ ಮೇಲೆ ಬೀಳುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಕಸ್ಮಾತ್ ಯಾರಾದರೂ ತೊಂದರೆ ಮಾಡಬೇಕು ಅಂತೇಳಿ ಮನೆ ಹತ್ರ ನಿಲ್ಲಿಸಿದ ವೆಹಿಕಲ್ಗಳ ಮೇಲೆ, ಇಲ್ಲ ಮನೆ ಬಾಗಿಲಿಗೂ ತೊಗೊಂಬಂದು ಮನೆ ಹತ್ರನೂ ಒಂದೆರಡು ತೊಟ್ಟು ಬ್ಲಡ್ನ ತೊಟ್ಟಿಕ್ಸಿರ್ತಾರೆ. ಆ ಸಮಯದಲ್ಲಿ ಯಾರೂ ಕೂಡ ಅದನ್ನು ಏನು ನಿರ್ಲಕ್ಷ್ಯ ಮಾಡಬಾರ್ದು. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜನ್ ತಿಮ್ಮಾರ್. ನಮಸ್ತೆ ಸರ್. ಅಮಾವಾಸ್ಯೆ ಹುಣ್ಣಿಮೆ ಸಮಯಗಳಲ್ಲಿ ಮೈಯಿಂದ ಒಂದು ತೊಟ್ಟು ರಕ್ತ ಬರಬಾರ್ದು. ಎಲ್ಲಾದರೂ ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಇಲ್ಲ ಬೈ ಚಾನ್ಸ್ ಬಿದ್ದೋಗಿನೋ ಸಣ್ಣದು ಒಂದು ರಕ್ತ ಬಂದರೂ ಅವತ್ತು ತುಂಬ ಅಪಾಯ, ಬರಬಾರ್ದು ಅಂತಾರೆ. ಇಲ್ಲ ಎಲ್ಲಾದರೂ ಒಂದು ಕಡೆ ಸಣ್ಣದಾಗಿ ಬೀಳಬಾರ್ದು. ಅದು ಬಿದ್ದರು ಅಂದರೆ ಇಲ್ಲ ಒಂದು ಸಣ್ಣದು ಟಚ್ ಏನಾದರೂ ಆಕ್ಸಿಡೆಂಟು ಇವೆಲ್ಲ ಏನಾದರೂ ಆಯಿತು ಆ ದಿನ ಅಂದರೆ ಆವತ್ತು ಡೇಂಜರು, ಆ ವ್ಯಕ್ತಿಗೆ ಡೇಂಜರು. ಇದನ್ನು ಹೇಳ್ತಾರೆ. ಯಾಕಿದು ಆವತ್ತು ಯಾಕೆ ಆ ಥರದ್ದೊಂದು ಶಕ್ತಿ ಇರುತ್ತಾ? ಸಾಮಾನ್ಯವಾಗಿ ಎದ್ದು ಬಿದ್ದು ಒದ್ದಾಡೋದು ಎಲ್ಲ ಸಾಮಾನ್ಯವಾಗಿ ಬೀಳೋದು ಎದ್ದೇಳೋದು ಇದ್ದೇ ಇರುತ್ತೆ. ಸೊ ಬೇರೆ ದಿವಸಗಳಲ್ಲಿ ಆಗದೇ ಇದ್ದಿದ್ದು ಆವತ್ತು ಮಾತ್ರ ಏನಾಗುತ್ತೆ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಅರವಿಂದ್ ಸರ್, ಈಗ ಮೊದಲಿಗೆ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ದಿವಸನೇ ಪರ್ಟಿಕ್ಯುಲರ್ ಆಗಿ ಏನಾದರೂ ನಮ್ಮ ದೇಹದಿಂದ ಬ್ಲಡ್ ಆಚೆ ಬರ್ತಾ ಇದೆ, ಇಲ್ಲ ಒಂದು ಸಣ್ಣದು ಕುಯ್ಕೊಳ್ಳೋದು, ಇಲ್ಲ ಒಂದು ಎಡವೋದು, ಒಂದು ಬೀಳೋದು, ಇಲ್ಲ ಒಂದು ಗಾಡಿ ಆಕ್ಸಿಡೆಂಟ್ ಆಗೋದು ನಡೀತಾ ಇದೆ ಅಂದರೆ ನಾವು ಮೊದಲು ತಿಳ್ಕೊಬೇಕಾಗಿರೋದು ನಮಗೇನೋ ನೆಗೆಟಿವ್ ಅಟ್ಯಾಕ್ ಆಗಿದೆ, ಯಾರಿಂದನೋ ನಮಗೆ ತೊಂದರೆ ಆಗಿದೆ, ಯಾರೋ ನಮಗೆ ತೊಂದರೆ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಯಾರೇ ಶತ್ರುಗಳು ಏನಾದರೂ ನಿಮಗೆ ಕೆಡಕ್ಕೆ ಬಯಸ್ತಾ ಇದ್ದಾರೆ, ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅತಿ ಹೆಚ್ಚು ಕಾಯೋದೇ ಅಮಾವಾಸ್ಯೆ ಹುಣ್ಣಿಮೆನ. ಈಗ ಯಾರಾದರೂ ಅತಿ ಹೆಚ್ಚು ಈಗಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಹೊಡ್ತಾನೆ ಇರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಈ ನೆಗೆಟಿವ್ ಏನಂತ ಹೇಳ್ತೀವಿ ಅದಕ್ಕೆ ಭಾಳ ಶಕ್ತಿ ಇರುತ್ತೆ. ಯಾರಾದರೂ ಮಾಡಿಬಿಟ್ಟಿರೋ ಪ್ರಯೋಗಗಳಿಗೆ, ಇಲ್ಲ ಮಾಡ್ತಿರ್ತಕ್ಕಂಥ ತೊಂದರೆನೇ ಆಗಬೇಕು ಅಂತ ಏನು ಮಾಡಿರ್ತಾರೆ ಯಾವುದೋ ಒಂದು ಕೆಟ್ಟ ಕೆಲಸ, ಅದಕ್ಕೆ ಅವತ್ತು ಹೆಚ್ಚಿನ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಮಾವಾಸ್ಯೆ ದಿನ ಬೀಳೋದು, ಇಲ್ಲ ಹೇಳೋದು, ಹೇಟ್ ಮಾಡ್ಕೊಳ್ಳೋದು, ಬ್ಲಡ್ ಮೈಯಿಂದ ಆಚೆ ಬರ್ತಾ ಇದೆ, ರಕ್ತ ಆಚೆ ಬೀಳುತ್ತೆ, ಭೂಮಿಗೆ ತಾಕತ್ತೆ, ಮನೆಯಲ್ಲಿಲ್ಲ ಅತಿ ಹೆಚ್ಚು ಗಲಾಟೆಗಳು ಪ್ರಾರಂಭ ಆಗುತ್ತೆ. ಮನೆಯಲ್ಲೇನೋ ಸುಮ್ಮನೆ ಏನೂ ಇರಲ್ಲ, ಕಾರಣನೇ ಇರಲ್ಲ, ಸುಮ್ಮನೆ ಆರಾಮಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅವತ್ತು ಸಂಜೆ ಅಲ್ಲೇ ಜಗಳ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಅಂದರೆ ಅವ್ರಿಗೆ ಯಾರೋ ಏನೋ ತೊಂದರೆ ಮಾಡಿದ್ದಾರೆ, ಬೇರೆ ಕಡೆಯಿಂದ ತೊಂದರೆ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಏನೋ ಒಂದು ಪ್ರಯೋಗ ಆಗೈತೆ ಅಂತ ನಾವು ಕಂಡ್ಕೋಬೇಕು. ಖಂಡಿತ ಯಾರೋ ಏನೋ ಪ್ರಯೋಗ ಮಾಡಿದ್ದಾರೆ, ಅದಕ್ಕೋಸ್ಕರ ಇಷ್ಟು. ಯಾಕೆಂದರೆ ಕೆಲವೊಂದು ದುಷ್ಟ ಪ್ರಯೋಗಗಳನ್ನ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಈಗಿನ ಜನಗಳು. ಯಾಕೆಂದರೆ ಒಳ್ಳೆಯವ್ರನ್ನ ಒಳ್ಳೆ ರೀತಿ ಬದುಕೋಕೆ ಬಿಡ್ತಾ ಇಲ್ಲ, ಕಷ್ಟ ಬಿದ್ದು ದುಡಿದು ಬದುಕೋರನ್ನ ಬದುಕೋಕೆ ಬಿಡ್ತಾ ಇಲ್ಲ. ಅಸೂಯೆ ಜಾಸ್ತಿ ಆಗಿದೆ, ಹೊಟ್ಟೆ ಉರಿ ಜಾಸ್ತಿ ಆಗಿದೆ. ಇಂಥ ಸಮಯದಲ್ಲಿ ಏನು ಮಾಡ್ತಾರೆ, ಈಗ ದುಷ್ಟಶಕ್ತಿ ಪ್ರಯೋಗ ಮಾಡೋರು ತುಂಬ ಜನ ಇವತ್ತು ಸಿಗ್ತಾರೆ ಹೊರಗಡೆ. ಕೆಲವು ಜನ ಅದನ್ನೇ ವೃತ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಅಂಥವ್ರನ್ನ ಹಿಡಿದು ಕೆಲವೊಂದು ಕೆಟ್ಟ ಕೆಲಸಗಳನ್ನ ಮಾಡಿಸ್ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ಇದು ಸೂಚನೆಗಳನ್ನ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ಓ, ನಿನಗೆ ಈ ಥರ ತೊಂದರೆ ಮಾಡಿದ್ದಾರೆ, ನೀನು ಎಚ್ಚೆತ್ಕೋ, ಈ ಥರ ತೊಂದರೆ ಮಾಡಿದ್ದಾರೆ ನಿನಗೆ ಅಂತ ಹೇಳೋಕ್ಕೆ ಪ್ರಾರಂಭ ಆಗುತ್ತೆ. ನೀವು ಇಷ್ಟೇ ತಿಳ್ಕೊಬೇಕಾಗಿರೋದು, ನೀವು ಗಾಡೀಲಿ ಹೋಗ್ತಾ ಇರ್ತೀರಿ, ಅಲ್ಲಿ ಗಿಡ ಮರ ಏನೂ ಇರಲ್ಲ, ಮೇಲ್ಗಡೆ ಏನೂ ಇರಲ್ಲ, ನಿಮ್ಮ ಮೈ ಮೇಲೆ ಬಂದು ಮುಖದ ಮೇಲೋ ಕೈ ಮೇಲೋ ಎಲ್ಲೋ ಒಂದು ತೊಟ್ಟು ಬ್ಲಡ್ ಬೀಳುತ್ತೆ. ಇಂಥ ಅನುಭವ ತುಂಬ ಜನಗಳಿಗಾಗಿದೆ, ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. 2 ವೀಲರಲ್ಲಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಗಿಡ ಮರ ಏನೂ ಇರಲ್ಲ, ಪ್ರಾಣಿ ಪಕ್ಷಿ ಏನೂ ಇರಲ್ಲ, ಅಟ್ಲೀಸ್ಟ್ ಪಕ್ಷಿ ಏನಾದ್ರು ಇದ್ದರೆ ಅದರಿಂದ ಏನಾದರೂ ಬೀಳುತ್ತೆ ಅನ್ನೋಕ್ಕೆ ಏನೂ ಇರಲ್ಲ. ಆದರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅವ್ನು ಗಾಡೀಲಿ ಹೋಗ್ಬೇಕಾದ್ರೆ ಅವ್ನ ಕೈ ಮೇಲೋ ಇಲ್ಲ ಮುಖದ ಮೇಲೋ ಮೈ ಮೇಲೋ ಬ್ಲಡ್ ಬೀಳುತ್ತೆ. ಹೆಂಗೆ ಸಾಧ್ಯ ಇದು? ಏನು ಇಲ್ದಿರ ಹೆಂಗೆ ಬೀಳಕ್ಕೆ ಸಾಧ್ಯ? ದುಷ್ಟಶಕ್ತಿಗಳಿಗೆ ಆಹ್ವಾನ ಕೊಟ್ಟು ಆಜ್ಞೆ ಕೊಟ್ಟಿರ್ತಾರಲ್ಲ, ಅದು ಸೂಚನೆ ಕೊಡುತ್ತೆ.
ನಿನ್ನ ಸಾವಿನ ಕಾಲ ಹತ್ರ ಬಂದಿದೆ ಅಂತ. ಯಾರ ಮೈ ಮೇಲೆ ಈ ಥರ ಓಡಾಡೋ ಸಮಯದಲ್ಲಿ, ಇಲ್ಲ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ ಗ್ಲಾಸ್ ಮೇಲೆ ಬೀಳುತ್ತೆ, ಇಲ್ಲ ಗಾಡಿ ಮೇಲೆ ಬೀಳುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಕಸ್ಮಾತ್ ಯಾರಾದರೂ ತೊಂದರೆ ಮಾಡಬೇಕು ಅಂತೇಳಿ ಮನೆ ಹತ್ರ ನಿಲ್ಸಿದ ವೆಹಿಕಲ್ಗಳ ಮೇಲೆ, ಇಲ್ಲ ಮನೆ ಬಾಗಿಲಿಗೂ ತಗೊಂಬಂದು ಮನೆ ಹತ್ರನೋ ಒಂದೆರಡು ತೊಟ್ಟು ಬ್ಲಡ್ನ ತೊಟ್ಟಿಕ್ಸಿರ್ತಾರೆ. ಆ ಸಮಯದಲ್ಲಿ ಯಾರೂ ಕೂಡ ಅದನ್ನು ಏನು ನಿರ್ಲಕ್ಷ್ಯ ಮಾಡಬಾರ್ದು. ಕಾರಣ ಯಾಕೆ ಅಂದರೆ, ಬಿಡು ಏನೋ ಆಗಿದೆ, ಏನೋ ಮಾಡಿದೆ ಅಂತ. ಮೊನ್ನೆ ದಿವಸ ಇಲ್ಲೇ ಹೊಸಕೋಟೆ ಅವರೇ ಬಂದಿದ್ರು, ಯಾರೋ ಒಬ್ಬರು ವ್ಯಕ್ತಿ, ತುಂಬ ರಾಯಲಾಗಿ ಬದುಕಿದ್ದವರು, ತುಂಬ ಚೆನ್ನಾಗಿದ್ದವರು, ಫೈನಾನ್ಷಿಯಲಿ ತುಂಬ ಫಿಟ್ ಆಗಿದ್ದವರು, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರಂತೆ, ಆಫೀಸ್ ಎಲ್ಲ ಇದೆ, ಎಲ್ಲ ಚೆನ್ನಾಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅವ್ರ ಆಫೀಸ್ ಮುಂದಗಡೆ ಬಾಗಿಲಿಗೆ 5 ತೊಟ್ಟು ಹಿಂಗೆ ಏಕಂಗೆ ತೊಟ್ಟಿಕ್ಸ್ಬರೋರಂತೆ ರಕ್ತ. ಅವ್ರ ಮನೆ ಹತ್ರ ತುಳಸಿ ಗಿಡದ ಮುಂದೆ 1-3 ತೊಟ್ಟು ತೊಟ್ಟಿಕ್ಸಿರೋರಂತೆ. ಇವರೇ ಬಿಡ್ರಿ, ನಮ್ಗೇನಾಗುತ್ತೆ, ಇವೆಲ್ಲ ಈಗಿನ ಕಾಲದಲ್ಲಿ ನಡೀತಾವ, ಇವೇನಾಗ್ತಾವ ಬಿಡಿ ಕೆಡ್ಸ್ಕೊಂಡಿಲ್ಲ ಇವರು ಅಂತ ಹೇಳ್ಬಿಟ್ಟು ಅವ್ರ ವ್ಯವಹಾರ, ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಂಬಂದವ್ರೆ. 4 ತಿಂಗಳು ಏನೂ ಕಂಡಿಲ್ಲ. 5ನೇ ತಿಂಗಳಿಗೆ ಒಂದೇ ಸಲ ಬರ್ರಂತ ಡ್ರಾಪ್ ಆಗಿದೆ ಎಲ್ಲ ಬಿಸ್ನೆಸ್. ಎಫೆಕ್ಟ್ ಅಲ್ಲಿಗಂತ ವೆಯ್ಟ್ ಮಾಡೈತೆ, ಅಲ್ಲಿ ಒಂದೇ ಸರಿ ತೊಗೊಂಡೈತೆ. 4 ತಿಂಗಳಿಗೆ ತೋರಿಸ್ಬಿಟ್ಟಿದೆ ಅದ್ರ ರಿಸಲ್ಟು. ಅವರು ರೇಸಲ್ಲಿ ಓಡಿಸ್ದಂಗೆ ಕಾರ್ ಓಡಿಸೋರು. ಆ ಒಂದು 5 ತಿಂಗಳು ತುಂಬಿ 6-7ನೇ ತಿಂಗಳಿಗೆ ಹೋಗೋದ್ರೊಳಗಡೆ 5 ಸಲ ಆಕ್ಸಿಡೆಂಟ್ ಆಗಿದೆ ಕಾರ್. ಅದು ಏನು ಅಮಾವಾಸ್ಯೆ ಹುಣ್ಣಿಮೆ, ಹಾಗೆ ಆ ದಿನಗಳೇ, ಬೇರೆ ದಿನ ಎಂದೂ ಆಗಿಲ್ಲ. ನನ್ನ ದೇವಸ್ಥಾನಕ್ಕೆ ಬರೋದ್ರೊಳಗಡೆ ಅವ್ರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಆಚೆಗೆ ಹೋಗೋದು ಬೇಡ, 3 ದಿನ ಮುಂಚೆ 3 ದಿನ ಆದ ನಂತರ ಅದು ತಲೆಗೆ ಹೋಗ್ಬಿಟ್ಟೈತೆ ಅವ್ರಿಗೆ. ನಾನು ಹಿಂಗಿದ್ದವನು ಯಾಕೆ ಹಿಂಗಾಯ್ತು, ಒಂಥರ ಅವಸರಷ್ಟು ಆಗ್ಬಿಟ್ಟಿದ್ದಾರೆ. ಆಮೇಲೆ ಹಿಂಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿಕೊಂಡು ಆ ನಂತರ ಬಂದರು, ಗಂಡ ಹೆಂಡತಿ ಇಬ್ಬರು ಬಂದು ಕೂತು ಮಾತನಾಡಿದ ನಂತರ ಆವಾಗ ನಾನು ಕೇಳಿದೆ. ಆವಾಗ ಆ ತಾಯಿ ಮುಂದೆ ಕೂತು ಪ್ರಶ್ನಾಶಾಸ್ತ್ರ ನೋಡಿದ ನಂತರ ಆ ತಾಯಿ ತಿಳಿಸಿದ್ದು, ನಾನು ಹಿಂಗಾಗಿತ್ತಾ ನಿಮ್ಗೇನಾದರೂ? ಆವಾಗ ಹೇಳಿದ್ರು ಅವರು, ಹೌದು, ಹಿಂಗೆ ನಮ್ಮ ಮನೆ ಮುಂದೆ ಈ ಥರ ಆಗಿತ್ತು, ಆಫೀಸ್ ಮುಂದೆ ಈ ಥರ ಆಗಿತ್ತು, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ, ಆಫೀಸ್ ಮುಂದೆ ಹಿಂಗಾಗಿತ್ತು, ತುಳಸಿ ಗಿಡದ ಹತ್ರ ಹಿಂಗೆ ಹಾಕಿದ್ರು. ಇದಾದ ನಂತರ ಅಮಾವಾಸ್ಯೆ ಹುಣ್ಣಿಮೆ ಕಂಟಿನ್ಯೂ ನನಗೆ ಈ ಥರ ಆಕ್ಸಿಡೆಂಟ್ಗಳಾದವು. ಆ ನಂತರ ಅದೇನು ಬೇಕು ಪರಿಹಾರ ತಿಳಿಸಿ ಅವರ ಕುಲದೇವತೆ ಕಳಿಸಿ ಮೊದಲು ಅವ್ರ ಮನೆ ದೇವತೆ ಪೂಜೆ ಮಾಡಿಸಿ, ಆನಂತರ ಮನೆಗೇನು ಬಂದೋಬಸ್ತ್ ಮಾಡಿದ ನಂತರ ಹಿಂಗೆ ಮತ್ತೆ ಯಥಾಸ್ಥಿತಿ ಬಂದು ಮತ್ತೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಪ್ರಯೋಗ ಏನಕ್ಕೋಸ್ಕರ ಆಗಿತ್ತು, ಏನಾದರೂ ನೀವು ಪತ್ತೆ ಮಾಡಿದ್ರ? ಪ್ರಯೋಗ ಏನಕ್ಕಾಗಿತ್ತು ಅಂತ ಚೆಕ್ ಮಾಡಿದಾಗ ಅವರೊಂದು ಜಮೀನು ಪರ್ಚೇಸ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿದು. ಅವ್ರಿಗೂ ಹಣಕಾಸಿನಲ್ಲಿ ಸ್ವಲ್ಪ ಮಾತುಕತೆ ನಡೆದಿರುತ್ತೆ. ಪಾಪ ಇವರೇನು ಮೋಸ ಮಾಡಿರಲ್ಲ, ಅವ್ರಿಗೆ ಏನೋ ಸ್ವಲ್ಪ ಡಾಕ್ಯುಮೆಂಟ್ಗಳು ವಿಚಾರವಾಗಿ ತೊಂದರೆ ನಡೆದಿರುತ್ತೆ. ಅಷ್ಟಕ್ಕೆ ಆ ವ್ಯಕ್ತಿ ಹೋಗಿ ತೊಂದರೆ ಮಾಡಿಸಿರ್ತಾರೆ. ಅದಾದ ನಂತರ, ಇವೆಲ್ಲ ಆದ ನಂತರ ಅವರು CC ಕ್ಯಾಮ್ರಾ ಹಾಕಿರ್ತಾರೆ ಮನೆಗೆ. ಒಂದಿನ ಅಮಾವಾಸ್ಯೆ ದಿವಸ ಆ ವ್ಯಕ್ತಿ ಎಲ್ಲ ಸಾದು ಹೋಗಿ ಬಂದು ಏನೋ ಹಿಂಗೆ ಒಳಗೆ ಎಸ್ತಿದ್ದು ಕಾಣುತ್ತೆ ಆ ವ್ಯಕ್ತಿ. ಸೊ ಅಲ್ಲಿ ಕ್ಲಾರಿಟಿ ಅದೇ ವ್ಯಕ್ತಿ ಅಂತ ಸಿಗ್ತದೆ. ಅಲ್ಲಿ ಕ್ಲಾರಿಟಿ ಆಯಿತು ಅವ್ರಿಗೂ, ಇದೇ ವ್ಯಕ್ತಿ ಮಾಡಿದ್ದಾನೆ. ನಂತರ ತಿಳಿಸಿದ್ರು, ಗುರುಗಳು ಈ ಅಮಾವಾಸ್ಯೆ ದಿವಸ ಸಿಕ್ಕಾಕೊಂಬಿಟ್ಟ ಕಳ್ಳ, ಬಂದು ಹಿಂಗೆ CC ಕ್ಯಾಮ್ರಾದಲ್ಲಿ ಗೊತ್ತಾಯಿತು ಅಂತ. ಈ ಥರದವು ತುಂಬ ನಡೀತವೆ. ಜನಗಳು ಯಾವುದೇ ವಿಚಾರವಾಗಲಿ ಅದನ್ನು ಒಂಥರ ಕೇರ್ಲೆಸ್ ಆಗಿ ತೊಗೋಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆಂದ್ರೆ ಈಗಿನ ಪ್ರಪಂಚದಲ್ಲಿ ಒಳ್ಳೇದೆಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ದೈವತ್ವ ಎಷ್ಟಿದೆಯೋ ಅಷ್ಟೇ ದುಷ್ಟತ್ವನೂ ಇದೆ, ಅಷ್ಟೇ ದುಷ್ಟರು ಕೂಡ ಇದ್ದಾರೆ. ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗಾಡಿಗಳು ಓಡಿಸ್ಬೇಕಾದ್ರಾಗಲಿ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನಾದರೂ ಹೊಸ ವ್ಯವಹಾರಗಳನ್ನ ಪ್ರಾರಂಭ ಮಾಡಬೇಕಾದ್ರಾಗಲಿ, ಇದನ್ನು ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಸೊ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವ್ಯವಹಾರಗಳೇ ಬೇಡ ಅಂತೀರಾ ನೀವು? ಮಾಡಬೇಕು. ಕೆಲವೊಬ್ಬರಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿವಸನೇ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಏನಂದರೆ ಏನಾದರೂ ಸೂಚನೆಗಳು ಕಂಡ್ರೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ಗಮನ ಕೊಟ್ಬಿಡ್ಬೇಕು. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಏನಾದರೂ ಈ ಥರ ತೊಂದರೆಗಳು ಕಂಡ್ರೆ, ಇಲ್ಲ ಮನೆ ಹತ್ರ ಒಂದು ನಿಂಬೆಹಣ್ಣು, ಇಲ್ಲ ಒಂದು ಕೋಳಿ ಮೊಟ್ಟೆನೋ, ಒಂದು ಸ್ವಲ್ಪ ಅಕ್ಷತೆನೋ, ಇಲ್ಲ ಈ ಥರದ್ದು ಏನಾದರೂ ಬ್ಲಡ್ಡು ಏನಾದರೂ ಕಂಡ್ರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಬಾರ್ದು. ಇಮಿಡಿಯೇಟಾಗಿ ಅದಕ್ಕೇನು ಬೇಕು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯಾರನ್ನಾದರೂ ಅದ್ರ ಬಗ್ಗೆ ತಿಳಿದವ್ರನ್ನ, ಪರಿಣಿತರನ್ನ ಹುಡುಕಿ ಅದರದ್ದು ಏನು ಪರಿಹಾರ ಬೇಕು ಮಾಡ್ಕೊಬಿಡ್ಬೇಕು. ಸೊ ಈ ಥರ ಏನೋ ಒಂದು ಕಾಣಿಸಿದ್ರೆ ಇಮಿಡಿಯೇಟ್ ಅದ್ರ ಮೇಲೆ ಒಂದು ನೀರು ಹಾಕಿಬಿಟ್ರೆ ಅದರದ್ದು ಶಕ್ತಿ ಹೋಗುತ್ತಾ, ಕ್ಲೀನ್ ತೊಳೆದ್ಬಿಟ್ರೆ, ಇಲ್ಲ ಅದು
ಕ್ಲಿಯರ್ ಆದರೂ ಅದರಲ್ಲಿ ಏನಾದರೂ ತೊಂದರೆ ಏನು ಮಾಡಿರುತ್ತೋ ಅದು ಹಂಗೆ ಇರುತ್ತೆ. ಆ ಶಕ್ತಿ ಇದ್ದೇ ಇರುತ್ತೆ. ತೊಳೆದಾಗ ಕಲೆ ಮಾತ್ರ ಹೋಗುತ್ತೆ, ಆದರೆ ಅವ್ರು ಮಾಡಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ದುಷ್ಟಶಕ್ತಿ ಅದಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ಯಾಕೆಂದರೆ ಅವನು ಮಾಡೋನು ಯಾರೂ ಕೂಡ ಯಾರಿಗೂ ಆ ಥರ ವಿಚಾರ ಮಾಡಿಕೊಡೋನು ಒಳ್ಳೇದಾಗಲಿ ಅಂತ ಮಾಡಿಕೊಡಲ್ಲ, ಏನಾದ್ರು ಕೆಟ್ಟದೇ ಬಯಸಿ ಮಾಡಿರ್ತಾನೆ. ಆದ್ದರಿಂದ ಅದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ಏನು ಮಾಡ್ಬೋದಾಗ ನೀವು ಸಜೆಷನ್ ಕೊಟ್ಟರೆ, ಅಲ್ಲಿ ಏನೋ ಕಾಣಿಸ್ತು, ಏನಾದರೂ ಕ್ಲೀನ್ ಮಾಡ್ಕೊಬೇಕು, ಏನು ಮಾಡಬೇಕು? ಅವಾಗ ಏನು ಮಾಡಬೇಕು ಅಂದರೆ, ದೇವ್ರ ಮನೇಲಿ ಇರ್ತಕ್ಕಂಥ ಕಳಸ ಹೂಡಿರ್ತಾರಲ್ಲ, ದೇವ್ರ ಮನೇಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕಳಸ ಹೂಡಿರ್ತಾರೆ. ಆ ಕಳಸನ ಕದಲಿಸಿ ಆ ಕಳಸದಲ್ಲಿರೋ ನೀರನ್ನ ತೊಗೊಂಬಂದು ಆ ಜಾಗಕ್ಕೆ ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಹಂಗೆ ಮಾಡಿದ್ರೆ, ಯಾಕೆಂದರೆ ಕುಲದೇವತೆ ಅಲ್ಲಿ ವಾಸವಾಗಿರುತ್ತೆ. ಇಷ್ಟು ದಿನಗಳು ಇವರು ಕಳಸದಲ್ಲಿ ಆರಾಧನೆ ಮಾಡಿರ್ತಾರೆ. ಅದನ್ನು ತಗೊಂಬಂದು ಅಲ್ಲಿ ಪ್ರೋಕ್ಷಣೆ ಮಾಡಿದ್ದೆ ಆದರೆ ಅದು ಸ್ವಲ್ಪ ಮಟ್ಟಿಗೆ ಅದರ ಶಕ್ತಿ ಕುಂದುತ್ತೆ. ನಾವು ಅದನ್ನು ಪರಿಹಾರ ಮಾಡ್ಕೊಳ್ಳೋವರೆಗೂ ಸಮಯ ಸಿಕ್ಕತ್ತೆ. ಸೊ ಇದೊಂದು ಚಾನ್ಸ್. ಹೌದು, ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ಮೈಯಿಂದ ಒಂದು ಸಣ್ಣ ರಕ್ತ ಹೋಗೋದು, ಸಣ್ಣದೇನೋ ಏಟಾಗೋದು, ಇಲ್ಲ ಎಡು ಬೀಳೋದು, ಇಲ್ಲ ಸಣ್ಣ ಆಕ್ಸಿಡೆಂಟ್ ಆಗೋದು, ಆ ದಿನಗಳಲ್ಲಿ ಏನೇ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಆಗಿದ್ದರೆ ಓಕೆ, ಬೇಕಂತ ಆದಾಗ ಅದರದ್ದು ಎಫೆಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿ ಎಚ್ಚರಿಕೆ ತೊಗೊಂಡು ಇಮಿಡಿಯೇಟಾಗಿ ಏನಾದರೂ ಅದನ್ನು ಸರಿ ಮಾಡ್ಕೊಂಬಿಟ್ರೆ ಸೇಫ್. ಇಲ್ಲಾಂದರೆ ತೊಂದರೆಗಳ ಮೇಲೆ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ಆ ಥರ ಘಟನೆಗಳು ಸಾಕಷ್ಟು ನಮ್ಮ ಗಮನಗಳಿಗೆ ಬರ್ತಾ ಹೋಗ್ತಾ ಇರ್ತವೆ. ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಇನ್ನೂ ಇದೇ ಥರದ ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.